ಮೆಣಸಿನಕಾಯಿ ಗಿಡ, ಟೊಮ್ಯಾಟೊ ಮತ್ತು ಬದನೆ ಗಿಡಗಳನ್ನ ಇದೇ ಮೆಥಡಲ್ಲಿ ಫಸ್ಟು ಬೀಜಗಳನ್ನ ಹಾಕಿ ಅದರಲ್ಲಿ ಜರ್ಮಿನೇಷನ್ ಆಗಿ ಗಿಡ ಬಂದಮೇಲೆ ನೆಲಕ್ಕೆ ಹಾಕಿರೋದು. ಈ ಗಿಡಗಳನ್ನೆಲ್ಲ ನೀವು ಗ್ರೋ ಬ್ಯಾಗಲ್ಲಿ ಬೆಳೆಸೋದಾದರೆ 12 × 12 ಇಂಚಸ್ ಗ್ರೋ ಬ್ಯಾಗಲ್ಲೇ ಬೆಳೆಸಬೇಕಾಗುತ್ತೆ. ಫುಲ್ ಸನ್ಲೈಟ್ ಇರೋವಂಥ ಕಡೆನೇ ಇಡಬೇಕು. ಗ್ರೋ ಬ್ಯಾಗ್ಗಳಲ್ಲಿ ಈ ಗಿಡಗಳನ್ನ ಹಾಕೋರು ಒಂದೊಂದು ಗ್ರೋ ಬ್ಯಾಗಲ್ಲಿ ಒಂದೊಂದೇ ಗಿಡ ಹಾಕಬೇಕು. ಮೆಣಸಿನ ಗಿಡ ಮತ್ತು ಬದನೆ ಗಿಡನ ವರ್ಷ ಪೂರ್ತಿ ಬೆಳಿಬೋದು. ಈ ಬದನೆ ಗಿಡಗಳೆಲ್ಲ ಲಾಸ್ಟ್ ಇಯರ್ ಹಾಕಿರೋ ಅಂಥದ್ದು. ಬದನೆ ಗಿಡನ ಪದೇ ಪದೇ ಹಾಕೋದಿರಲ್ಲ. ನಾವು ಗಿಡ ನೆಟ್ಟು ಕರೆಕ್ಟಾಗಿ 60 ದಿನಕ್ಕೆ ಹೂ ಬರುತ್ತೆ. ಅದಾಗಿ 1 ತಿಂಗಳಿಗೆ ಕಾಯಿ ಬಿಡುತ್ತೆ. ಗಿಡದಲ್ಲಿ ಪೂರ್ತಿ ಕಾಯಿ ಬಿಟ್ಟು ಹೋದ್ಮೇಲೆ ಆ ಗಿಡದ ಬುಡ ಪುನಃ ಚೆನ್ನಾಗಿ ಕುಪ್ಕಿ ಟೈಮ್ಗೆ ನೀರು ಗೊಬ್ಬರ ಕೊಡ್ತಾ ಇದ್ರೆ ಪುನಃ ಅದರಲ್ಲಿ ಹೂ ಬಿಟ್ಟು ಕಾಯಿ ಬಿಡ್ತಾನೆ ಇರುತ್ತೆ. ಹೀಗೆ ವರ್ಷ ಪೂರ್ತಿ ಇದರಲ್ಲಿ ಕಾಯಿ ಬರ್ತಾನೆ ಇರುತ್ತೆ. ಒಂದು ಗಿಡ 1.5 ಇಂದ 2 ವರ್ಷ ತನಕ ಅಂತೂ ಇರುತ್ತೆ. ನಾವು ಮನೆಗೆ ಬೇಕಾಗಿರೋ ತರಕಾರಿಗಳನ್ನ ವರ್ಷ ಪೂರ್ತಿ ಯಾವ ರೀತಿ ಬೆಳಿಬಹುದು ಅಂತಂದರೆ, ನಾವು ಬೀಜ ಹಾಕಿ 1 ತಿಂಗಳಾಗಿ ಗಿಡ ಇಷ್ಟು ದೊಡ್ಡದಾದಮೇಲೆ ಪುನಃ ನಾವು ಹೊಸದಾಗಿ ಬೀಜಗಳನ್ನ ಹಾಕೋಬೇಕಾಗತ್ತೆ. ಇದು ದೊಡ್ಡದಾಗೋಷ್ಟರೊಳಗೆ ದೊಡ್ಡ ಗಿಡಗಳಲ್ಲಿ ಕಾಯಿ ಬಿಡ್ತಾ ಇರುತ್ತೆ. ಹೀಗೆ ಒಂದ್ಸಲ ಕಾಯಿ ಬಿಡೋಕ್ಕೆ ಶುರುವಾದರೆ ಅದರಲ್ಲಿ 3-4 ತಿಂಗಳ ತನಕ ಕಾಯಿ ಬಿಡ್ತಾನೆ ಇರುತ್ತೆ. ಅಷ್ಟರೊಳಗೆ ಈ ಚಿಕ್ಕ ಗಿಡಗಳನ್ನ ನಾವು ರೆಡಿ ಮಾಡ್ಕೋಬೇಕು. ಇನ್ನು ಬೀನ್ಸ್ ಬಗ್ಗೆ ಹೇಳೋದಾದರೆ ಇದರಲ್ಲಿ 2 ರೀತಿ ಬರುತ್ತೆ. ಒಂದು ಬಳ್ಳಿಯಲ್ಲಿ ಬೆಳೆಯುವಂಥ ಬೀನ್ಸು, ಇನ್ನೊಂದು ಗಿಡ ಬೀನ್ಸ್ ಅಂತಾರೆ, ಬರೀ ಗಿಡದಲ್ಲಿ ಮಾತ್ರ ಬೆಳೆಯುವಂಥ ಬೀನ್ಸು. ಈ ಬೀನ್ಸ್ ಬೀಜಗಳನ್ನ ನೀವು ಡೈರೆಕ್ಟಾಗಿ ಬೆಳಿಬೋದು. ನೀವು ಎಲ್ಲಿ ಯಾವ ಪಾಟಲ್ಲಿ ಅಥವಾ ಗ್ರೋ ಬ್ಯಾಗಲ್ಲಿ ಅಥವಾ ನೆಲದಲ್ಲಿ ಬೆಳೀತಾ ಇದ್ದೀರಾ ಅಲ್ಲೇ ಡೈರೆಕ್ಟಾಗಿ ಬೀಜ ಹಾಕ್ಬೋದು. ಸೀಡ್ಸ್ ಒಂದು ಕಡೆ ಹಾಕಿ ಆಮೇಲೆ ಚೇಂಜ್ ಮಾಡೋ ಹಾಗಿಲ್ಲ. ನೀವು ಗ್ರೋ ಬ್ಯಾಗಲ್ಲಿ ಬೆಳೆಯೋದಾದರೆ 12 ಇಂಚಸ್ ಗ್ರೋ ಬ್ಯಾಗಲ್ಲಿ 2 ಗಿಡನ ಬೆಳಿಬಹುದು. ಇದೆಲ್ಲ ತಿಂಗಳವರ ಗಿಡಗಳು. ಇದನ್ನು ಇಂಗ್ಲೀಷ್ನಲ್ಲಿ ಫ್ರೆಂಚ್ ಬೀನ್ಸ್ ಅಂತ ಹೇಳ್ತಾರೆ. ಇದರ ಬೀಜಗಳು ನೋಡೋಕ್ಕೆ ಈ ರೀತಿ ಇರುತ್ತೆ. ಇದರಲ್ಲಿ ಬಿಳಿ ಬಣ್ಣದ ಕೂಡ ಬರುತ್ತೆ. ಇದನ್ನು ನೆಡಬೇಕಾದ್ರೆ ತುಂಬ ಆಳಕ್ಕೆ ನೆಡಬಾರ್ದು. ಮಣ್ಣಿಂದ 1/4 ಇಂಚ್ ಅಥವಾ ಅರ್ಧ ಇಂಚ್ ಮಾತ್ರ ಒಳಗೆ ನೆಡಬೇಕು. ನೀವು ಈ ಕಾಳುಗಳನ್ನ ಹಾಗೆ ಮಣ್ಣಿನ ಮೇಲೆ ಇಟ್ಕೊಂಡು ಹೋಗಿ ಅದ್ರ ಮೇಲೆ ಮಣ್ಣನ್ನು ಕೂಡ ಮುಚ್ಚಬಹುದು. ಈ ಗಿಡಗಳಿಗೆ ಇವಾಗ ಕರೆಕ್ಟಾಗಿ 20 ದಿನ ಆಗಿದೆ. ಇದಕ್ಕೆ ಯಾಕೆ ತಿಂಗಳವರೆ ಅಂತ ಕರೀತಾರೆ ಅಂತ ಅಂದರೆ, ನಾವು ಬೀಜ ಹಾಕಿ 1 ತಿಂಗಳಿಗೆ ಹೂ ಬಿಡೋಕ್ಕೆ ಶುರುವಾಗುತ್ತೆ. 1.5 ತಿಂಗಳಷ್ಟರೊಳಗೆ ಕಾಯಿ ಬರೋಕ್ಕೆ ಶುರುವಾಗುತ್ತೆ. ಬೀನ್ಸ್ ಆದರೆ 1 ತಿಂಗಳಾದ ಕೂಡಲೇ ಆ ಗಿಡಕ್ಕೆ ಸಪೋರ್ಟ್ ಕೊಡಬೇಕಾಗತ್ತೆ. ನಾವಿಲ್ಲಿ ಬಿದಿರು ಕಡ್ಡಿನ ಸಪೋರ್ಟ್ ಕೊಟ್ಟಿದ್ದೀವಿ. ಕೋಲ್ನ ಸಪೋರ್ಟ್ ಕೊಟ್ಬಿಟ್ಟು ಅದಕ್ಕೆ ಹಗ್ಗದಿಂದ ಕಟ್ಟಬೇಕು. ತಿಂಗಳವರೆ ಆಗಿರ್ಬೋದು ಅಥವಾ ಬಳ್ಳಿಯಲ್ಲಿ ಬೆಳೆಯೋ ಬೀನ್ಸ್ ಆಗಿರ್ಬೋದು, ಎಲ್ಲ ರೀತಿ ಬೀನ್ಸ್ ಗಿಡಗಳಿಗೂ ತುಂಬ ಸನ್ಲೈಟ್ ಇರಬೇಕು. ಬಳ್ಳಿ ಬೀನ್ಸಲ್ಲಿ 60 ರಿಂದ 70 ದಿನಕ್ಕೆ ಕಾಯಿ ಬರೋಕ್ಕೆ ಶುರುವಾದರೆ, ಗಿಡದಲ್ಲಿ ಬೆಳೆಯೋ ಬೀನ್ಸಲ್ಲಿ 40 ದಿನಕ್ಕೆ ಕಾಯಿ ಬರೋಕ್ಕೆ ಶುರುವಾಗುತ್ತೆ.